ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಶಾಲಾ ಕಾಲೇಜು ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ವಿಷಯವಾದ ಕೃತಕ ಬುದ್ಧಿಮತ್ತೆ ಕುರಿತು ಪ್ರಬಂಧವನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಇಂದಿನ ಯುಗದಲ್ಲಿ ಅತ್ಯಂತ ಚರ್ಚೆಯ ವಿಷಯವಾಗಿದೆ. ಎಲ್ಲ ಪರೀಕ್ಷೆಗಳಲ್ಲಿ ಈ ವಿಷಯದಿಂದ ಪ್ರಶ್ನೆಗಳು ಬರುತ್ತಿವೆ. ಆದ್ದರಿಂದ ಪ್ರಬಂಧವನ್ನು ಸರಿಯಾದ ರಚನೆ, ಸರಿಯಾದ ಅಂಶಗಳು ಮತ್ತು ಸರಳ ಭಾಷೆಯಲ್ಲಿ ಬರೆಯುವುದು ತುಂಬ ಮುಖ್ಯ. ಪ್ರಬಂಧವನ್ನು 3 ಮುಖ್ಯ ಭಾಗಗಳಲ್ಲಿ ಬರೆಯಬೇಕು. ಪರಿಚಯ, ಮುಖ್ಯ ಭಾಗ, ಉಪಸಂಹಾರ. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಪರಿಚಯ: ಒಳ್ಳೆಯದನ್ನು ಒಳ್ಳೆಯದಾಗಿ ಬಳಸಬೇಕು. ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಮಾನವನಂತೆ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಯಂತ್ರಗಳಿಗೆ ನೀಡುವ ತಂತ್ರಜ್ಞಾನವೇ ಕೃತಕ ಬುದ್ಧಿಮತ್ತೆ. ಸರಳವಾಗಿ ಹೇಳುವುದಾದರೆ, ಕಂಪ್ಯೂಟರ್ಗಳು ಮತ್ತು ಯಂತ್ರಗಳು ಮಾನವನ ಬುದ್ಧಿಶಕ್ತಿಯನ್ನು ಅನುಕರಿಸುವ ವಿಧಾನವೇ AI ಆಗಿದೆ. ಇಂದಿನ ದಿನಗಳಲ್ಲಿ ನಾವು ಬಳಸುವ ಮೊಬೈಲ್ ಫೋನ್, ಗೂಗಲ್ ಸರ್ಚ್, ಯೂಟ್ಯೂಬ್ ಶಿಫಾರಸುಗಳು, ವಾಯ್ಸ್ ಅಸಿಸ್ಟೆಂಟ್ಸ್. ಉದಾಹರಣೆಗೆ, ಆಂಡ್ರಾಯ್ಡ್ನವರು ಗೂಗಲ್ ಅಸಿಸ್ಟೆಂಟ್ ಇಟ್ಟಿದ್ದಾರೆ, ಆ್ಯಪಲ್ನವರು ಸಿರಿ ಅಂತ ಇಟ್ಟಿದ್ದಾರೆ. ಇವುಗಳೆಲ್ಲವೂ ಕೃತಕ ಬುದ್ಧಿಮತ್ತೆಯ ಉದಾಹರಣೆಗಳಾಗಿವೆ. ಪ್ರಬಂಧದ ಮುಖ್ಯ ಭಾಗ: ಕೃತಕ ಬುದ್ಧಿಮತ್ತೆಯ ಮೂಲಭೂತ ಅಂಶಗಳಲ್ಲಿ ಯಂತ್ರ ಕಲಿಕೆ, ಆಳವಾದ ಕಲಿಕೆ ಮತ್ತು ನೈಸರ್ಗಿಕ ಭಾಷಾ ಸಂಸ್ಕರಣೆ ಸೇರಿವೆ. ಯಂತ್ರ ಕಲಿಕೆಯ ಮೂಲಕ ಕಂಪ್ಯೂಟರ್ಗಳು ದೊಡ್ಡ ಪ್ರಮಾಣದ ಮಾಹಿತಿಯನ್ನು ವಿಶ್ಲೇಷಿಸಿ ಅದರ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತವೆ. ಉದಾಹರಣೆಗೆ, ಒಂದು ಇ-ಕಾಮರ್ಸ್ ವೆಬ್ಸೈಟ್ನಲ್ಲಿ ನಾವು ಹುಡುಕುವ ವಸ್ತುಗಳ ಆಧಾರದ ಮೇಲೆ ಅದಕ್ಕೆ ಸಂಬಂಧಿಸಿದ ಇತರ ವಸ್ತುಗಳ ಶಿಫಾರಸು ಮಾಡುವುದೇ AI ತಂತ್ರಜ್ಞಾನ ಸಾಧ್ಯವಾಗಿದೆ. ಅಂದರೆ ಇ-ಕಾಮರ್ಸ್ ಎಂದರೆ ನಾವು ಮೊಬೈಲ್ನಲ್ಲಿ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಈ ರೀತಿ ವೆಬ್ಸೈಟ್ಗಳಲ್ಲಿ ಒಂದು ವಸ್ತುವನ್ನು ಹುಡುಕುತ್ತೇವೆ, ಅದಕ್ಕೆ ಸಂಬಂಧಿಸಿದ ಇತರ ವಸ್ತುಗಳನ್ನು ಅದು ಒದಗಿಸಿಕೊಡುತ್ತದೆ. ಅದನ್ನೇ ಇ-ಕಾಮರ್ಸ್ ಎನ್ನುವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಮಹತ್ವದ ಪಾತ್ರ ವಹಿಸುತ್ತದೆ. ಅಂದರೆ ರೋಗಗಳ ಪತ್ತೆ ಹಚ್ಚುವಿಕೆಯಲ್ಲಿ AI ಸಹಾಯಕವಾಗಿದೆ. ಎಕ್ಸ್-ರೇ, ಸಿಟಿ ಸ್ಕ್ಯಾನ್, MRI ವರದಿಗಳನ್ನು ವಿಶ್ಲೇಷಿಸಿ ರೋಗವನ್ನು ಬೇಗನೆ ಗುರುತಿಸುವಲ್ಲಿ ಇದು ಉಪಯುಕ್ತವಾಗಿದೆ. ಕೃಷಿ ಕ್ಷೇತ್ರದಲ್ಲಿಯೂ AI ಬಳಕೆ ಹೆಚ್ಚುತ್ತಿದೆ. ಹವಾಮಾನ ಮುನ್ಸೂಚನೆ, ಮಣ್ಣಿನ ಗುಣಮಟ್ಟ ವಿಶ್ಲೇಷಣೆ ಮತ್ತು ಬೆಳೆ ಉತ್ಪಾದನೆ ಹೆಚ್ಚಿಸಲು ತಂತ್ರಜ್ಞಾನ ಸಹಾಯ ಮಾಡುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಶೈಲಿಯನ್ನು ಗಮನಿಸಿ ವೈಯಕ್ತಿಕ ಮಾರ್ಗದರ್ಶನ ನೀಡುವಲ್ಲಿ AI ಉಪಯೋಗವಾಗುತ್ತಿದೆ. ಕೃತಕ ಬುದ್ಧಿಮತ್ತೆಯ ಉಪಯೋಗಗಳು: ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಗಳ ಪತ್ತೆ, ಸ್ಕ್ಯಾನ್ ವರದಿ ವಿಶ್ಲೇಷಣೆ, ಔಷಧ ಸಂಶೋಧನೆಗೆ ಸಹಾಯಕ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಆನ್ಲೈನ್ ಕಲಿಕೆ ಸುಧಾರಣೆ. ಅಂದರೆ ನೀವು ಆನ್ಲೈನ್ ಮುಖಾಂತರ ಎಲ್ಲ ಕ್ಲಾಸನ್ನು ವೀಕ್ಷಿಸಬಹುದು. ಇದು ಕೂಡ ಒಂದು ರೀತಿಯ AI ಆಗಿದೆ. ಕೃಷಿ ಕ್ಷೇತ್ರದಲ್ಲಿ ಹವಾಮಾನ ಮುನ್ಸೂಚನೆ, ಮಣ್ಣಿನ ವಿಶ್ಲೇಷಣೆ, ಬೆಳೆ ಉತ್ಪಾದನೆ ಹೆಚ್ಚಿಸುವಲ್ಲಿ ಸಹಕಾರ. ಬ್ಯಾಂಕಿಂಗ್ ಮತ್ತು ಹಣಕಾಸು, ಮೋಸ ಪತ್ತೆ ಹಚ್ಚುವಿಕೆ, ಆನ್ಲೈನ್ ವ್ಯವಹಾರ ಭದ್ರತೆ. ಉದ್ಯಮ ಮತ್ತು ಉತ್ಪಾದನೆಯಲ್ಲಿ ಯಂತ್ರಗಳ ಸ್ವಯಂಚಾಲನೆ, ಉತ್ಪಾದನಾ ಕಾರ್ಯಕ್ಷಮತೆ ಹೆಚ್ಚಿಸುವುದು. ಸ್ಮಾರ್ಟ್ಫೋನ್ ಮತ್ತು ಅಪ್ಲಿಕೇಶನ್ಗಳು, ವಾಯ್ಸ್ ಅಸಿಸ್ಟೆಂಟ್ಸ್, ಫೇಸ್ ರಿಕಗ್ನೈಸೇಷನ್, ಶಿಫಾರಸು ವ್ಯವಸ್ಥೆಗಳು. ಸಾರಿಗೆ ವ್ಯವಸ್ಥೆ, ಸ್ವಯಂಚಾಲಿತ ವಾಹನಗಳು, ಟ್ರಾಫಿಕ್ ನಿಯಂತ್ರಣಗಳು. ಭದ್ರತೆ ಮತ್ತು ನಿಗಾವಳಿ, CCTV ಮುಖ ಗುರುತಿಸುವುದು ತಂತ್ರಜ್ಞಾನ. ಮನರಂಜನೆ ಕ್ಷೇತ್ರದಲ್ಲಿ ಸಿನಿಮಾ, ಗೇಮ್, ಸಂಗೀತ, ಶಿಫಾರಸು ವ್ಯವಸ್ಥೆಗಳಲ್ಲಿ ಬಳಕೆ. ಸ್ಮಾರ್ಟ್ ನಗರ ಅಭಿವೃದ್ಧಿ, ವಿದ್ಯುತ್, ನೀರು ಮತ್ತು ಸಾರ್ವಜನಿಕ ಸೇವೆಗಳ ಸುಧಾರಿತ ನಿರ್ವಹಣೆ. ಮತ್ತು ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಮೇಲೆ ಆಗುವ ದುಷ್ಪರಿಣಾಮಗಳು. ನಿರುದ್ಯೋಗ ಸಮಸ್ಯೆ, ಯಂತ್ರಗಳು ಮಾನವರ ಕೆಲಸವನ್ನು ಮಾಡುವುದರಿಂದ ಕೆಲವು ಉದ್ಯೋಗಗಳು ಕಡಿಮೆ ಆಗುವ ಸಾಧ್ಯತೆ. ಗೌಪ್ಯತೆ ಹಾನಿ, ಹೆಚ್ಚಿನ ಡೇಟಾ ಸಂಗ್ರಹದಿಂದ ಖಾಸಗಿ ಮಾಹಿತಿಯ ದುರುಪಯೋಗದ ಭೀತಿ. ಸೈಬರ್ ಅಪರಾಧಗಳು, ಹ್ಯಾಕಿಂಗ್, ಡೀಫೇಕ್ಗಳಂಥ ತಂತ್ರಜ್ಞಾನದ ದುರುಪಯೋಗ. ನೈತಿಕ ಸಮಸ್ಯೆಗಳು, ಯಂತ್ರಗಳ ನಿರ್ಧಾರಗಳಲ್ಲಿ ಮಾನವೀಯ ಮೌಲ್ಯಗಳ ಕೊರತೆ ಆಗಬಹುದು. ತಂತ್ರಜ್ಞಾನ ಅವಲಂಬನೆ, ಜನರು ಅತಿಯಾಗಿ ತಂತ್ರಜ್ಞಾನಕ್ಕೆ ಅವಲಂಬಿತರಾಗುವ ಅಪಾಯ ಇದೆ. ಆರ್ಥಿಕ ಅಸಮಾನತೆ,
ತಂತ್ರಜ್ಞಾನ ಲಾಭವು ಕೆಲವರಿಗೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇರುತ್ತದೆ. ಡಿಜಿಟಲ್ ಅಂತರ, ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳು ಹಿನ್ನಡೆಯಾಗುವ ಸಾಧ್ಯತೆ. ತಪ್ಪು ಮಾಹಿತಿ ಹರಡುವಿಕೆ, ಎಐ ಮೂಲಕ ಸುಳ್ಳು ಸುದ್ದಿಗಳು ವೇಗವಾಗಿ ಹರಡುವ ಸಾಧ್ಯತೆ. ಭದ್ರತಾ ಅಪಾಯಗಳು, ಸ್ವಯಂಚಾಲಿತ ಆಯುಧಗಳಂಥ ಅಪಾಯಕಾರಿ ಬಳಕೆ. ನಿರ್ಧಾರಗಳ ಪಾರದರ್ಶಕದ ಕೊರತೆ, ಎಐ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಸ್ಪಷ್ಟವಾಗದ ಸಮಸ್ಯೆ ಆಗಿದೆ. ಭವಿಷ್ಯತ್ನಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಇನ್ನಷ್ಟು ವಿಸ್ತಾರವಾಗಲಿದೆ. ಸ್ವಯಂಚಾಲಿತ ವಾಹನಗಳು, ಸ್ಮಾರ್ಟ್ ನಗರಗಳು, ರೋಬೋಟ್ ಸಹಾಯಕರಂಥ ಅನೇಕ ಹೊಸ ಆವಿಷ್ಕಾರಗಳು ನಮ್ಮ ಜೀವನವನ್ನು ಸುಲಭಗೊಳಿಸಲಿವೆ. ಭಾರತವು ಕೂಡ ಎಐ ಕ್ಷೇತ್ರದಲ್ಲಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ಡಿಜಿಟಲ್ ಇಂಡಿಯಾ ಮತ್ತು ಇತರ ತಂತ್ರಜ್ಞಾನ ಯೋಜನೆಗಳ ಮೂಲಕ ಎಐ ಸಂಶೋಧನೆಗೆ ಉತ್ತೇಜನ ನೀಡಲಾಗುತ್ತದೆ. ಪ್ರಬಂಧದ ಕೊನೆಯ ವಿಷಯ ಉಪಸಂಹಾರ. ಕೃತಕ ಬುದ್ಧಿಮತ್ತೆ ಮಾನವನ ಜೀವನವನ್ನು ಸುಲಭಗೊಳಿಸುತ್ತದೆ, ವೇಗ ಮತ್ತು ಪರಿಣಾಮಕಾರಿ ಮಾಡುತ್ತಿರುವ ಮಹತ್ವದ ತಂತ್ರಜ್ಞಾನವಾಗಿದೆ. ಆದರೆ ಇದರ ಬಳಕೆ ಮಾನವ ಮೌಲ್ಯಗಳು ಮತ್ತು ನೀತಿಗಳ ಆಧಾರದ ಮೇಲೆ ಇರಬೇಕು. ತಂತ್ರಜ್ಞಾನವನ್ನು ಮಾನವನ ಹಿತಕ್ಕಾಗಿ ಬಳಸಿದರೆ ಅದು ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಆದ್ದರಿಂದ ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಅಳವಡಿಸಿಕೊಂಡು ಅದರ ಲಾಭಗಳನ್ನು ಪಡೆದು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವುದು ನಮ್ಮ ಕರ್ತವ್ಯವಾಗಿದೆ. ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ.